ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪ್ರತಿಮಾ. ಈಗ ನೋಡೋಣ ಹೆಡ್ಲೈನ್. ಕಿಲ್ಲಾಕೆರೆ ಸ್ವಚ್ಛತಾ ಕಾರ್ಯ ಪರಿಶೀಲನೆ, ಪಾಲಿಕೆ ಅಧಿಕಾರಿಗಳಿಗೆ ಶುಚಿಗೊಳಿಸಲು ಸೂಚನೆ, ನಾಗರಿಕ ಜಾಗೃತಿ ಮತ್ತು ಸಹಕಾರ ಮುಖ್ಯದಿಂದ ಸಚಿವ ಆಸಿಫ್ ಸೇಠ್. ಸಂಚಾರ ನಿಯಮ ಉಲ್ಲಂಘಿಸಿದ್ದಕ್ಕೆ ತಾಯಿ ಮಗನ ಮೇಲೆ ಪೊಲೀಸರಿಂದ ಹಲ್ಲೆ, ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಘಟನೆ, ನೊಂದ ಕುಟುಂಬದಿಂದ ಪೊಲೀಸರ ಮೇಲೆ ಆಕ್ರೋಶ. ಕೆಎಲ್ಇ ಆಸ್ಪತ್ರೆಯಲ್ಲಿ ಯಶಸ್ವಿ ಲಿವರ್ ಕಸಿ ಶಸ್ತ್ರಚಿಕಿತ್ಸೆ, ಜೀವನ ಮರಣ ನಡುವೆ ಹೋರಾಡುತ್ತಿದ್ದ ರೋಗಿಗೆ ಮರುಜೀವ ಕೊಟ್ಟ ಮಗ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಎಲ್ಇ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ. ಮಳೆಯ ಅವಾಂತರದಿಂದ ಸೃಷ್ಟಿಯಾದ ಸಮಸ್ಯೆಯನ್ನ ಬಗೆಹರಿಸಲು ಶಾಸಕ ಆಸಿಫ್ ಸೇಠ್ ಶುಕ್ರವಾರ ಸಂಜೆ ಬೆಳಗಾವಿಯ ಕಿಲ್ಲಾಕೆರೆಗೆ ಭೇಟಿ ನೀಡಿ ಒಳಚರಂಡಿ ಸ್ವಚ್ಛತೆಯ ಕಾಮಗಾರಿಯನ್ನ ಪರಿಶೀಲನೆ ಮಾಡಿದ್ರು. ಮಳೆಯ ಅವಾಂತರದಿಂದ ಸೃಷ್ಟಿಯಾದ ಸಮಸ್ಯೆಯನ್ನು ಬಗೆಹರಿಸಲು ಶಾಸಕ ಆಸಿಫ್ ಸೇಠ್ ಶುಕ್ರವಾರ ಸಂಜೆ ಬೆಳಗಾವಿ ಕಿಲ್ಲಾಕೆರೆಗೆ ಭೇಟಿ ನೀಡಿ ಒಳಚರಂಡಿ ಸ್ವಚ್ಛತೆಯ ಕಾಮಗಾರಿಕೆಯನ್ನು ಪರಿಶೀಲನೆ ಮಾಡಿದರು. ಪ್ಲಾಸ್ಟಿಕ್, ಥರ್ಮಾಕೋಲ್ ಸೇರಿದಂತೆ ತ್ಯಾಜ್ಯಗಳಿಂದ ನಾಲೆಯು ಮುಚ್ಚಿ ಹೋಗಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಪಾಲಿಕೆ ಅಧಿಕಾರಿಗಳಿಗೆ ಇದನ್ನು ಶುಚಿಗೊಳಿಸಬೇಕೆಂದು ಸೂಚನೆ ನೀಡಿದರು. ನಮ್ಮ ಬೆಳಗಾವಿಯನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಎಲ್ಲರ ಜವಾಬ್ದಾರಿಯೂ ಆಗಿದೆ. ನಾಲೆಗಳು ಮಳೆಯ ನೀರನ್ನು ಹೊರಹಾಕಲು ನಿರ್ಮಿಸಲಾಗಿವೆ. ಅವುಗಳು ಕಸದ ತೊಟ್ಟಿಗಳಲ್ಲ. ಪ್ಲಾಸ್ಟಿಕ್, ಥರ್ಮಾಕೋಲ್ ತ್ಯಾಜ್ಯವನ್ನು ಅದರಲ್ಲಿ ಎಸೆದರೆ ನೀರು ಹರಿದು ಹೋಗದೆ ಅವಾಂತರ ಸೃಷ್ಟಿಯಾಗುತ್ತದೆ ಎಂದರು. विनती करता हूँ कि नाले में प्लास्टिक, थर्माकोल या ऐसी कोई भी चीज़ मत डालिए जिससे पानी रोक सकता है. ये सिर्फ नाले की नहीं बात कर रहा हूँ मैं, चाहे गटर हो, चाहे यूजली हो, जो भी अंडर नीचे से पानी जो बहता है, अगर आप प्लास्टिक डालेंगे तो वैसे ही अटकते जाएगा. आज ऐसे रोज़ एक टिप्पर भर के प्लास्टिक निकाला जा रहा है नाले में से, फिर भी दूसरे रोज सुबह में आ गए तो और पानी अटकता रहता है. तो सभी से यही विनती है कि बंद कर दीजिए फेंकना और अपने घरों को, अपने बच्चों की तबीयत महफूज रखिए, अपने घरों को महफूज रखिए. क्यों पानी अटकने से बीमारियां भी फैलती है, बीमारियां भी बढ़ती है. फिर डेंगू हुआ, मलेरिया हुआ, हर चीज़ स्टार्ट होती है पानी अगर रुक के रहा तो. कॉरपोरेशन के कमिश्नर, कॉरपोरेशन के इंजीनियर काफ़ी मेहनत कर रहे हैं कि आप तंदुरुस्त रहे और हमारा शहर साफ रहे. तो आप भी मदद कीजिए. बहुत बहुत धन्यवाद. ಕಸವನ್ನು ನಿಯಮಿತವಾಗಿ ಪ್ರತಿದಿನ ಮನೆ ಮುಂದೆ ಆಗಮಿಸುವ ಕಸದ ವಾಹನಗಳಿಗೆ ನೀಡಬೇಕು. ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಮೂಲ ಸೌಕರ್ಯಗಳ ನಿರ್ವಹಣೆಗೆ ಬದ್ಧವಾಗಿವೆ ಎಂದು ಸ್ಪಷ್ಟಪಡಿಸಿದ್ರು. ಆದರೆ ನಾಗರಿಕರ ಜಾಗೃತಿ ಮತ್ತು ಸಹಕಾರವು ಅಷ್ಟೇ ಮುಖ್ಯವಾಗಿದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜೀವನ ಮರಣದ ನಡುವೆ ಹೋರಾಡುತ್ತಿದ್ದ ರೋಗಿಗೆ ಯಶಸ್ವಿ ಲಿವರ್ ಕಸಿ ಶಸ್ತ್ರಚಿಕಿತ್ಸೆಯನ್ನ ಕೆಎಲ್ಇ ಆಸ್ಪತ್ರೆ ನಿರ್ವಹಿಸಲಾಗಿದೆ ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ತಿಳಿಸಿದರು. ಜೀವನ ಮರಣದ ನಡುವೆ ಹೋರಾಡುತ್ತಿದ್ದ ರೋಗಿಗೆ ಯಶಸ್ವಿ ಲಿವರ್ ಕಸಿ ಶಸ್ತ್ರಚಿಕಿತ್ಸೆಯನ್ನ ಕೆಎಲ್ಇ ಆಸ್ಪತ್ರೆ ನಿರ್ವಹಿಸಲಾಗಿದೆ ಎಂದು ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ತಿಳಿಸಿದರು. ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ತಜ್ಞ ವೈದ್ಯರ ತಂಡವು ಯಶಸ್ವಿಯಾಗಿದ್ದು, ತಂದೆಯನ್ನ ಉಳಿಸಿಕೊಳ್ಳಲೇಬೇಕೆಂಬ ಛಲ ತೊಟ್ಟಿದ್ದ ಮಗ ಲಿವರ್ ದಾನ ಮಾಡಿ ತಂದೆ ಮಗನ ಬಾಂಧವ್ಯವನ್ನ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ ಎಂದರು. ರಾಯಬಾಗ ತಾಲೂಕಿನ 56 ವರ್ಷದ ರೈತನ ಲಿವರ್ ಸಂಪೂರ್ಣವಾಗಿ ಕಾಂಕ್ಷಮತೆಯನ್ನ ಕಳೆದುಕೊಂಡಾಗ ಲಿವರ್ ಕಸಿ ಶಸ್ತ್ರಚಿಕಿತ್ಸೆ ನೆರವೇರಿಸುವುದು ಅನಿವಾರ್ಯವಾಗಿತ್ತು.
ತಡ ಮಾಡಿದ್ರೆ ಜೀವಕ್ಕೆ ಅಪಾಯವಿದ್ದ ಕಾರಣ 29 ವರ್ಷದ ಮಗ ಲಿವರ್ ದಾನ ಮಾಡಿದ್ರು. ಜೀವಂತ ವ್ಯಕ್ತಿಯನ್ನ ಲಿವರ್ ತೆಗೆದು ಲಿವರ್ ಹಾಳಾದ ರೋಗಿಗೆ ಕಸಿ ಮಾಡಬೇಕಾಗಿತ್ತು. ಅತ್ಯಂತ ಕ್ಲಿಷ್ಟಕರವಾದ ಕಸಿ ಶಸ್ತ್ರಚಿಕಿತ್ಸೆಯನ್ನ ನೆರವೇರಿಸಿ ರೋಗಿಗೆ ಪುನರ್ಜನ್ಮ ನೀಡುವಲ್ಲಿ ವೈದ್ಯರ ತಂಡ ಯಶಸ್ವಿಯಾಗಿದೆ. ಉತ್ತರ ಕರ್ನಾಟಕದ ದಕ್ಷಿಣ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳಲ್ಲಿಯೇ ಪ್ರಥಮ ಬಾರಿಗೆ ಜೀವಂತ ದಾನಿಯ ಲಿವರ್ ಕಸಿ ಮಾಡಿರುವುದು ಪ್ರಥಮ ಎಂದ್ರು. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾರೆ. ಈಗೇನು ಆಪರೇಷನ್ ಮಾಡಿದಾರೆ ರಾಯಬಾಗ್ ಒಬ್ಬ ರೈತ ಅವನ ಮಗನ ಅವ್ನು ಕೊಟ್ಟಿದ್ದಾನೆ ಅಂದ್ರೆ ಲೈವ್ ಲಿವಿಂಗ್ ಡೋನರ್ ಮಾಡೋದಿದ್ದು ಫಸ್ಟ್ ಟೈಮು. ಅದಕ್ಕಾಗಿ ಅವ್ರನ್ನ ಕರೆಸ್ತೇವೆ. ಇವತ್ತು ನಾಳೆ ಡಿಸ್ಚಾರ್ಜ್ ಅದಾವಲ್ಲ, ಅದಕ್ಕೆ ಇದೊಂದು ಐತಿಹಾಸಿಕ ಆಪರೇಷನ್. ಲಿವರ್ ಉತ್ತರ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಲಿವರ್ ಫೇಲ್ಯೂರ್ ಅದಾವ. ವೇಟಿಂಗ್ ಆಲ್ಮೋಸ್ಟ್ 35 ಪೇಷಂಟ್ ವೇಟಿಂಗ್ ಡೋನರ್ ಸಿಗ್ತಾ ಇಲ್ಲ, ಅಥವಾ ಮ್ಯಾಚಿಂಗ್ ಡೆಡ್ ಬಾಡಿ ಮ್ಯಾಚಿಂಗ್ ಸಿಗ್ತಾ ಇಲ್ಲ. ಅದಕ್ಕೆ 35 ಜನ ಇದ್ದಾರೆ. ಇದನ್ನ ನೋಡಿದ್ರೆ ಲಿವರ್ ಯಾಕೆ ಫೇಲ್ ಆಗ್ತದೆ ನಿಮ್ಗೆ ಗೊತ್ತದ? ಚಟಗಳು ಅದ್ರೊಳಗ ಇದೇನು ಲಿಕ್ಕರ್ ಚಟ ಐತಿ, ಅದಕ್ಕೆ ಗೋವಾದಾಗ ಪೇಷಂಟ್, ಕಂಟ್ರಿ ಭಾಗದಾಗ ಪೇಷಂಟ್ ಅಂತ ಹುಡುಗರು ಹೆಚ್ಚಿದಾರ ಅಂತ. ಅದರಿಂದ ಲಿವರ್ ಭಾಳಷ್ಟು ಲಿವರು ಜನರದು ಯಂಗ್ ಏಜ್ದಾಗ ಡ್ಯಾಮೇಜ್ ಆಗ್ತದೆ. ಅದಕ್ಕೆ ಒಂದನೇ ಸಲ ನಾವು ಡಾಕ್ಟರ್ ಇವರು ಡಾಕ್ಟರ್ ಸೋನಲ್ ಅಂತ ಡಾಕ್ಟರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಆ್ಯಂಡ್ ನಮ್ಮ ಡಾಕ್ಟರ್ ಸಂತೋಷ್ ಹಜಾರೆ ಅವ್ರ ಟೀಮ್. ಆಸ್ಪತ್ರೆ ಮತ್ತು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹಾಗೂ ಲಿವರ್ ತಜ್ಞ ವೈದ್ಯರಾದ ಡಾಕ್ಟರ್ ಸಂತೋಷ್ ಹಜಾರೆ ಮಾತನಾಡಿ, ಕೊನೆಯ ಹಂತದ ಲಿವರ್ ವೈಫಲ್ಯದಿಂದ ಬಳಲುತ್ತಿದ್ದ ತನ್ನ ತಂದೆಯ ಜೀವನವನ್ನ ಉಳಿಸಲು ಅವರ 29 ವರ್ಷದ ಮಗ ತನ್ನ ಲಿವರ್ ಅನ್ನ ಸ್ವಲ್ಪ ಭಾಗವನ್ನ ದಾನ ಮಾಡಿದ್ದು, ಶಸ್ತ್ರಚಿಕಿತ್ಸೆಯ ನಂತರ ದಾನಿ ಮತ್ತು ದಾನ ಪಡೆದ ರೋಗಿಯೂ ಕೂಡ ಗುಣಮುಖರಾಗಿದ್ದು, ದಾನಿ 8ನೇ ದಿನಕ್ಕೆ ಆಸ್ಪತ್ರೆಯಿಂದ ಬಿಡುಗಡೆಗೊಳ್ಳುತ್ತಿದ್ದಾರೆ ಎಂದರು. And clearly to meet the gap, we need to do more living donors as well as increase the organ donation. So now there are some centers in India that are doing transplant, and there are many centers that need to also do transplant. So to increase that, we need to do partnerships. Like we are from Aster Hospital, we are in KLE Hospital. We have developed a very robust partnership because with partnership it helps more people. We are able to do transplants affordably. And as Dr. Hajare said, we are able to do transplants in where people are living. ಸಂಕಲ್ಪ ಶಿಂದೆ, KMM ಕಾಣಾ ನ್ಯೂಸ್, ಬೆಳಗಾವಿ. ಡ್ರಗ್ಸ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕು ಎಂದು PSI ಗಿರಿಮಲ್ಲಪ್ಪ ಉಪ್ಪಾರ್ ಹೇಳಿದರು. ಅಥಣಿ ಪೊಲೀಸ್ ಇಲಾಖೆ ವತಿಯಿಂದ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಜಾಗೃತಿ ಜಾಥಾ ಅಭಿಯಾನಕ್ಕೆ ಜಾಥಾ ವಜಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಚಾಲನೆ ನೀಡಿ ಅಂಬೇಡ್ಕರ್ ವೃತ್ತದವರೆಗೆ ಕಾಲ್ನಡಿಗೆ ಮೂಲಕ ಡ್ರಗ್ಸ್ ಸೇವನೆಯಿಂದ ಆಗುವ ಅನಾಹುತಗಳ ಬಗ್ಗೆ ನಾಮಫಲಕಗಳನ್ನು ಪ್ರದರ್ಶಿಸಿ ಸಾರ್ವಜನಿಕವಾಗಿ ಜಾಗೃತಿ ಮೂಡಿಸಿದರು. ಅಭಿಯಾನದಲ್ಲಿ ಜಾಥಾ ವಜಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ PSI ಗಿರಿಮಲ್ಲಪ್ಪ ಉಪ್ಪಾರ್, ಮಾದಕ ವಸ್ತುಗಳು ಯುವ ಪೀಳಿಗೆಗೆ ಶಾಪವಾಗಿ ಪರಿಣಮಿಸಿದೆ. ಇದು ಒಂದು ಮಾನಸಿಕ ರೋಗವಿದ್ದಂತೆ ಯುವಕರಿಗೆ ಇಂಥ ದುಶ್ಚಟಗಳಿಂದ ಮುಕ್ತಗೊಳಿಸಿ ಸ್ವಸ್ಥ ಹಾಗೂ ಸದೃಢ ಸಮಾಜ ನಿರ್ಮಾಣಕ್ಕೆ ಎಲ್ಲರೂ ಕೈ ಜೋಡಿಸಬೇಕಿದೆ. ಸಾರ್ವಜನಿಕರು ತಮ್ಮ ಸುತ್ತಮುತ್ತ ಅಕ್ರಮ ಡ್ರಗ್ಸ್ ಚಟುವಟಿಕೆಗಳು ಕಂಡುಬಂದಲ್ಲಿ ತಕ್ಷಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕೆಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ PSI ಗಿರಿಮಲ್ಲಪ್ಪ ಉಪ್ಪಾರ್, ಅಪರಾಧ ವಿಭಾಗದ PSI ಮಲ್ಲಿಕಾರ್ಜುನ್ ತಳವಾರ್, RS ವಂಟಗುಡಿ, ಸಿದ್ದರಾಮ ಪೂಜಾರಿ, ಗುಂಡು ರಾಠೋಡ್ ಸೇರಿದಂತೆ ಕನ್ನಡ ಪರ ಹೋರಾಟಗಾರ ಜಗನ್ನಾಥ್ ಬಾಮನಿ ಉಪಸ್ಥಿತರಿದ್ದರು. ಅಜಿತ್ ಕೋತ್, KMM ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಸಣ್ಣದೊಂದು ವಿರಾಮ. A1 Sale is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125.
स्टाइलिश टॉप सिर्फ 149 रुपीज और ये परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज और ये कॉटन सिल्क साड़ी सिर्फ 350 रुपीज। यहाँ पे आपको लेटेस्ट ड्रेस मटेरियल सिर्फ 299 से मिल जाएगा और यहाँ पे आपको जेंट्स शर्ट सिर्फ 299 से स्टार्ट है और जीन्स सिर्फ 450 से। लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम। Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಜಮಖಂಡಿ ವಿಭಾಗದ ಬೀದಿ ಬದಿ ವ್ಯಾಪಾರಿಗಳ ವತಿಯಿಂದ ಜಮಖಂಡಿಯ ಬಸವ ಭವನದಲ್ಲಿ ಇಂದು ಬೆಳಗ್ಗೆ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಹಾಗೂ ಜಮಖಂಡಿ ವಿಭಾಗದ ಬೀದಿ ಬದಿ ವ್ಯಾಪಾರಿಗಳ ವತಿಯಿಂದ ಜಮಖಂಡಿಯ ಬಸವ ಭವನದಲ್ಲಿ ಇಂದು ಬೆಳಗ್ಗೆ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಆದೇಶ ಪತ್ರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಮಿತಿಯ ವೀಣಾ ಕಾಶಪ್ಪನವರ್ ಮಾತನಾಡಿ, ನೊಂದವರಿಗೆ ಧ್ವನಿಯಾಗಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಪದಾಧಿಕಾರಿಗಳು ಪದಗ್ರಹಣ ಮಾಡುತ್ತಿರುವುದು ಸಂತಸದ ವಿಚಾರವಾಗಿದೆ ಎಂದು ಹೇಳಿದರು. ನೊಂದವರ ಧ್ವನಿ ಇರುವಂತಹ ಪಕ್ಷ ಅಂತ ಹೇಳಿದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದಕ್ಕೆ ಬಯಸಿ ಬಂಧುಗಳೇ, ನಮ್ಮ ಪಕ್ಷಕ್ಕೆ ಯಾವುದೇ ಆದಂತಹ ಜಾತಿ ಭೇದ, ಯಾವುದೇ ಆದಂತಹ ಕೀಳು ಮೇಲು ಯಾವುದೂ ಇಲ್ಲ, ಎಲ್ಲರೂ ಸಮಾನವಂತ ಕಾಣುವಂತ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಆಗಿದೆ. ಅಂತ ಪಕ್ಷದಲ್ಲಿ ನೀವು ಇವತ್ತು ಪದಗ್ರಹಣ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ಖುಷಿಯಾದ ಸಂದರ್ಭ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಹೊಸದಾದ ಜವಾಬ್ದಾರಿಯನ್ನ ನಿಮ್ಗೆಲ್ಲರಿಗೂ ವಹಿಸ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಇಡೀ ನಮ್ಮ ಬಾಗಲಕೋಟೆ ಜಿಲ್ಲೆಯನ್ನು ಸಂಚಾರ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಕೂಡ ನಾನು ಸಂಚಾರ ಮಾಡ್ತಾ ಇದ್ದೀನಿ ಅಂತಂದ್ರೆ ಗಾಡಿಯಲ್ಲಿ ಸುತ್ತ ಕುತ್ಕೊಂಡ್ ಬರಲ್ಲ.
ಎಲ್ಲಿ ಬೀದಿ ಬದಿಯಲ್ಲಿ ಯಾರು ಏನ್ ವ್ಯಾಪಾರ ಮಾಡ್ತಾರೆ, ಅದು ಯಾವ ರೀತಿ ವಹಿವಾಟು ನಡೆಯುತ್ತೆ, ಅವ್ರು ಯಾವ ರೀತಿ ಕಷ್ಟವನ್ನ ಅನುಭವಿಸ್ತಾರೆ, ಇವತ್ತು ಯಾವ ಒಂದು ಕಷ್ಟದಲ್ಲಿ ಇದ್ದಾರೆ ಅನ್ನುವಂತ ನಿಮ್ಮ ನೋವನ್ನು ಅರ್ಥಕೊಂಡಿದ್ದೀನಿ ಅಂತೇಳಿ ನಾನು ಮನಸಾರ ಹೇಳೋದಕ್ಕೆ ಬಯಸ್ತೀನಿ. ಬಂಧುಗಳೇ, ಯಾವತ್ತೂ ಕೂಡ ಮಳೆಯನ್ನಲ್ಲ, ಬಿಸಿಲನ್ನಲ್ಲ, ಗಾಳಿಯನ್ನಲ್ಲ, ಇವತ್ತೇನಾದ್ರೂ 2 ಹೊತ್ತು ಎಲ್ಲರ ಮನೆಗೂ ಊಟವನ್ನ ಕಾಣ್ತಾ ಇದೀವಿ, ಹಣ್ಣು ಹಂಪಲವನ್ನ ಕಾಣ್ತಾ ಇದೀವಿ ಅಂತಂದ್ರೆ ಅದು ನಿಮ್ಮಿಂದ, ರೈತರಿಂದ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ನೀವೇ ಬಂದು ಬೀದಿ ಬದಿಯಲ್ಲಿ ಇವತ್ತು ವ್ಯಾಪಾರ ಮಾಡಲಿಲ್ಲ ಅಂತಂದ್ರೆ ನಾವ್ಯಾರು ಕೂಡ ನಾವು ರೈತರು ಒಂದು ಹೊಲಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತು ರೈತರು ತಂದಂತ ಮಾಲನ್ನ ನೀವು ಬೀದಿಯಲ್ಲಿ ಮಾರಿ ನಮಗೆ ಹೊಟ್ಟೆಯನ್ನು ತುಂಬಿಸ್ತಾ ಇದ್ದೀರಾ. ಅನ್ನದಾತರು ನಿಮ್ಗೆ ಯಾವತ್ತೂ ನಾವು ಚಿರಋಣಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾವತ್ತೂ ಕೂಡ ನೀವು ಖುಷಿಯಾಗಿರ್ಬೇಕು, ನೀವು ಸಂತೋಷದಿಂದ ಇರಬೇಕು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ್ ನ್ಯಾಮಗೌಡ ಹಾಗೂ ಕಿರಣ್ ಪಿಸಾಳೆ, ನಗರಸಭೆ ಅಧ್ಯಕ್ಷರು, ನಗರಸಭೆ ಸದಸ್ಯರು ಹಾಗೂ ಬೀದಿ ಬದಿ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. ಉದಯ್ ಹೊಸ್ಮನಿ, ಕೆಎಂಎಂ ಕಾಡಾ ನ್ಯೂಸ್, ಜಮಖಂಡಿ. ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ದಂಡ ಪಾವತಿಸಲಿಲ್ಲ ಎಂದು ಪೊಲೀಸರು ತಾಯಿ ಮಗನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಗಿ ಗ್ರಾಮದಲ್ಲಿ ನಡೆದಿದೆ. ಸಂಚಾರ ನಿಯಮ ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ದಂಡ ಪಾವತಿಸಲಿಲ್ಲ ಎಂದು ಪೊಲೀಸರು ತಾಯಿ ಮತ್ತು ಮಗನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದಿದೆ. ತಾಯಿ ಜೊತೆಗೆ ಬೈಕ್ ಮೇಲೆ ಹೊರಟಿದ್ದ ರಿಷಿಕೇಶ್ ಲಿಂಬಿಗಿಡದ್ ಹೆಲ್ಮೆಟ್ ಹಾಕದ ಹಿನ್ನೆಲೆ ಬೈಕ್ ನಿಲ್ಲಿಸಿ ಫೈನ್ ಹಾಕಿದ್ದ ಪೊಲೀಸರು ದಂಡ ಪಾವತಿಸದ ಕಾರಣ ಹಲ್ಲೆ ಮಾಡಿದ್ದಾರೆ. ಅಂಕಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಈ ವೇಳೆ ತನ್ನ ಬಳಿ ಕೇವಲ 500 ರೂಪಾಯಿ ಇದೆ, ಪೆಟ್ರೋಲ್ ಹಾಕಲು 200 ರೂಪಾಯಿ ಇಟ್ಟುಕೊಂಡು 300 ರೂಪಾಯಿ ನೀಡಿದ ರಿಷಿಕೇಶ್ ಇದರಿಂದ ಆಕ್ರೋಶಗೊಂಡು ರಿಷಿಕೇಶ್ ಹಾಗೂ ಅವರ ತಾಯಿಗೆ ಪೊಲೀಸರು ಬೈದಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಬೈಕ್ ಸವಾರನ ಮೇಲೆ ಹಲ್ಲೆ ಆರೋಪ ಮಾಡಿದ್ದಾರೆ. ಜಗಳ ಬಿಡಿಸಲು ಹೋದ ರಿಷಿಕೇಶ್ ತಾಯಿಗೂ ಮೇಲೆಯೂ ಹಲ್ಲೆ ಮಾಡಿದ್ದಾರೆ. ಮತ್ತೆ ಬೈಕ್ ಸವಾರನ ಮೇಲೆ ಕರ್ತವ್ಯಕ್ಕೆ ಅಡ್ಡಿ ಕೇಸ್ ಹಾಕಿದ ಪೊಲೀಸರು ಅಂಕಲಿ ಪೊಲೀಸರ ವಿರುದ್ಧ ರಿಷಿಕೇಶ್ ಕುಟುಂಬಸ್ಥರ ಆಕ್ರೋಶ ಹೊರಹಾಕಿದ್ರು. ಪೊಲೀಸರ ನಡೆಗೆ ತೀವ್ರ ಆಕ್ರೋಶ ಹೊರಹಾಕಿದ ಅವರು ಹಲ್ಲೆ ಮಾಡಿದ ಪೊಲೀಸರ ವಿರುದ್ಧ ಕ್ರಮಕ್ಕೆ ಸುಶೀಲಾ ಒತ್ತಾಯಿಸಿದ್ದಾರೆ. ನಾವು सांगलींದ ಬರತ್ತಿದ್ರಿ, ನಮ್ಮ ಅವಾಗ ಆರಾಮಿಲ್ರಿ, ಆಕಿ ಕ್ಯಾನ್ಸರ್ ಆಗೈತನಿ, ಎಕ್ದಮ್ ಆಕಿ ಅಂತ ತಿನ್ಲಾಗ ನಾವು ಫೋನ್ ನಾವು ಅಚಾನಕ್ ಎದ್ದು ಬರತ್ತಿದ್ವಿ. ಇದ ಹೆಲ್ಮೆಟ್ ಮರ್ತು ಬಂದ್ರಿ. ನಾವು ಬರೋ ಮುಂದೆ ನಾವು ಮರ್ತು ಬಂದೇವ್ರಿ. ಮತ್ತು ಅವ ಅಂದ್ರಿ 500 ರೂಪಾಯಿ ಕೊಡ್ರಿ ಅಂದ, ನಿಮ್ಮನ್ನು ಬಿಡ್ತೇವೆ. ನಾವು ಅಂದ್ರೆ 200 ರೂಪಾಯಿ ತಗೋರಿ, ನಮ್ಮನ್ನು ಬಿಡ್ರಿ, ನಾವು ಊರಿಂದ ಹೊಂಟಿದೆವು, ನಮಗೆ ನಮ್ಮ ಕಡೆ ಹಾಕಿಲ್ಲ. ಅವ್ರು ಏನಂದ್ರು, ಅದ್ರಗಿತ್ತಿ ಮಗನ ಗಾಡಿ ನೀವು ಒಳಗೆ ಹಚ್ಚಂದ್ರಿ. ಅವು ಒಳಗೆ ಹಚ್ಚಿ ನೀವು ಪೊಲೀಸ್ ಸ್ಟೇಷನ್ದಾಗ ಹೋಗಿ ನಡ್ಕೊಂಡು ಬಸ್ಲೆ ಅಂದವು. ಅಂತ ಇವೇನಂದ, ನಾವು ಹೆಂಗೆ ಹೋಗೋದ, ಗಾಡಿ ಕೊಡ್ರಿ, ನಾವು ಮತ್ತೆ ಅಂದಿವ ನಿಮ್ಮ ಕ್ಯಾನೆ ಕೊಡ್ರಿ 5 ರೂಪಾಯಿ, ನಾ ಬಿಡ್ತಾನೆ 500 ರೂಪಾಯಿ ಬಿಡ್ತಾನೆ ಅಂದ್ರೆ ನಂಗೆ ಅಂದ್ರೆ ಭೀ ಕೇಳಿದ್ರಿ. ಬಡ್ಕೋತ ಅವ್ರು ಕಟ್ಟಿಗೆ ಹಿಂಗೆ ಕೈ ಹಿಂಗೆ ಶರ್ಟ್ ಹಿಡ್ದಿರಿಲ್ರಿ, ಶರ್ಟ್ ಹಿಡ್ದು ಬಡ್ಕೋತ ಒಳಗೆ ಹೋದ್ರಿ. ಅವ್ರು ಒಳಗೆ ಹೋದ್ರು, ಮತ್ತು ಅಲ್ಲಿ ಬಡದ್ರಿ. ನಾ ಇಬ್ಬರು ಮಂದಿ ಕಾಲು ಬೀಳತ್ತೇವೆ, ಹಿಂಗೆ ತಲೆ ಕೊಟ್ಟು ಹಿಂಗೆ ಕಾಲು ಬೀಳತ್ತೇವೆ ಅಂದ್ರೆ ಭೀ ಅವ್ರು ಕೇಳೋದಿಲ್ರಿ. ಎಲ್ಲ ಬಡದು ಮತ್ತೆ ಹೊರಗೆ ತೆಗೆದ್ರೆ ನಾ ಇಬ್ಬರು ಮಂದಿ ನಮ್ಮ ತಮ್ಮಗಳನ್ನ ಫೋನ್ ಹತ್ತತ್ತೀನಿ ರೀ ಅಂಥವ್ರು. ಫೋನ್ ಹತ್ತಿ ಏನಂದ್ರು, ಹಾದ್ರಗಿತ್ತಿ ಮಗಳ, ಹಡ್ಸೂರು ಮಗಳ, ಹಾದ್ರಗಿತ್ತಿ ಮಗನ, ಜೋಗ್ತಿ ಮಗನ, ನೀವು ಇಲ್ಲಿ ನಿಮಗೆ ಇಂಥ ನಿಮಗೆ ಗೊತ್ತಿಲ್ಲಕ್ಕೆ ನೀವು ಯಾಕೆ ಇಲ್ಲಿ ಬರೋದು? ನಾವು सांगलीಂದ ಬಂದೇವ್ರಿ. सांगलीಂದ ಬಂಬ್ಲಾಡಕ್ಕೆ ಹೊಂಟಿದ್ರಿ. ನಮ್ಮ ಅವಾಗ ಆರಾಮಿಲ್ಲ, ಅಡ್ಮಿಟ್ ನಮ್ಮ ಅವನ ಇದಕ್ಕೆ ಮಾಡ್ರಿ. ಅವ್ರು ಕೊಲ್ಲಾಪುರಕ್ಕೆ ಈಗ ಇದಾಗಿದ್ರು, ಈಗ ಡಿಚಾರ್ಜ್ ಕೊಟ್ಟು ಬಿಟ್ಟಾರಿ. ಎಲ್ಲ ನಾವು ನೋಡಕ್ಕೆ ಹೊಂಟಿದ್ರಿ ಮನೆಗೆ, ಬಂಬ್ಲಾಡಕ್ಕೆ ರೀ. ಬಂಬ್ಲಾಡಕ್ಕೆ ನೋಡಕ್ಕೆ ಹೊಂಟಿದ್ರಿ. ನಮ್ಮ ಮಗಿಗೆ ಎಲ್ಲ ಬಡದಾರ್ಲೆ 30 ತಳಗಿನ ಬಡ್ಡ್ಯಾಗ ಹಾಕಿ ಕೂತಿರ. ಅವ್ರು 3-4 ಮಂದಿ ಕೂತಿರು. ನಾವು ನನ್ನ ಮಗನ ಬಿಡ್ರಿ, ಬಡಿಬೇಡ್ರಿ, ನಿಮ್ಗೆ ಎಟ್ಟು ಬೇಕಾದ್ರೆ ಅಕ್ಕ ತಗೋರಿ, ನನ್ನ ಮಗನ ಬಿಡ್ರಿ ಅನ್ನತ್ತೇವೆ. ಅಂದ್ರೆ ಭೀ ಅವ್ರು ಕೇಳದಿಲ್ರಿ. ಮ್ಯಾಲೆ ಕೂತು ಬಡದ್ರು. ನನ್ನ ಸೀರೆ ಎಲ್ಲ ಪ್ಯಾಕಲ್ಲೆಲ್ಲ ಕಳೆದಿತ್ರಿ. ಅವ್ರು ಅಡ್ಡ ಮಂದಿಯಾಗೆಲ್ಲ 2 ಮಂದಿ ಅವ್ರು ಯಾರ ಆ ಕಡೆ ದೂರ ಇದ್ರಿ. ಬಿಡ್ರಿ ಅನ್ನೋ ಮಾತು ಹುಡುಗನ ಅವ್ರು ಜಕ್ಕೊಂಡು ಹೋಗಿ ಒಳಗೆ ಹೋದ್ರಿ. ಮತ್ತು ಗಾಡ ಕುಂದ್ಕೊಂಡು ಈ ಕಡೆ ತೊಗೊಂಬರ್ ನಂಗೆ ಹೇಳಿಲ್ವಿ. ಅವ್ರು ನಿಮ್ಮ ಮಗನ ಹೆಂಗೆ ನಾವು ಒಯ್ತೇನ್ರಿ, ನಾವು ಇದು ಮಾಡತ್ತೇನ್ರಿ ಅಂದ್ರೆ ಮ್ಯಾಲೆ ನಮ್ಮ ತಮ್ಮಗಳು ಬರೋಣ, ನೀವು ಹುಡುಗ ಎಲ್ಲಿ ಕಾಣುವತ್ತೇನು ವಾದ ಬಡ್ಕೋನ ಗಾಡಿಯಾಗಿ. ಮತ್ತು ನನಗೆ ಹಿಂಗೆ ಮಾಡಿದ ಮಮ್ಮಿ ಈ ಕಡೆ ಕರ್ಕೊಂಡು ಹೊಂಟಾರ್ರಿ. ನಂದು ಹಿಂಗೆಲ್ಲ ಮಾಡಿ ಅವ್ರು ಇಲ್ಲಿ ಕರ್ಕೊಂಬಂದಾರ ಹುಡ್ನ ನನ್ನ ಮಾಡಿದಾರ್ರಿ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕಾಡಾ ನ್ಯೂಸ್, ಬೆಳಗಾವಿ. ಈಗ ಮತ್ತೊಂದು ಸಣ್ಣ ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं,
तुम्हारी पर्सनैलिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सरोना, मन भाई आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ Stop it! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. कहानी कहानी ತೆರೆದೆ ನೀನು ಚಿನ್ನದ ಗಡಿಯ, ಬರೆದೆ ನೀನು ನಿನ್ನದ ಕಥೆಯ. ಬೆಳಕಿನಲ್ಲಿ ಹೂಮಳೆಯು. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ಮತ್ತೆ ನ್ಯೂಸ್ಗೆ ಸ್ವಾಗತ. ಅಲ್ಲಿ ಯಾವುದೇ ಮಂಟಪವಿರಲಿಲ್ಲ, ವಾದ್ಯ ಮೇಳ, ಗಟ್ಟಿ ಮೇಳದ ಸದ್ದಿರ್ಲಿಲ್ಲ, ಬಂಧುಗಳು ಬಳಗದವರು ಬಣ್ಣ ಬಣ್ಣದ ಬಟ್ಟೆ ತೊಟ್ಟಿರ್ಲಿಲ್ಲ. ವಧುವರರು ಅಷ್ಟೇ ತುಂಬಾ ಸಿಂಪಲ್ ಆದ್ರೂ ಅಲ್ಲೊಂದು ಮದುವೆ ಆಯ್ತು. ಹೇಗಂತೀರಾ? ಎಲ್ಲಿದೆ ನೋಡಿ ಸ್ಟೋರಿ. ಆಕಾಶವೇ ಮಂಟಪವಾದ ಜಿಟಿ ಜಿಟಿ ಮಳೆ ವಧುವರರನ್ನು ಆಶೀರ್ವದಿಸಿದ ಅಪರೂಪದ ಮದುವೆಯೊಂದು ನಡೆದಿತ್ತು. ಇದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಚನ್ನಮ್ಮ ಕಿತ್ತೂರು ತಾಲೂಕು ದಾಸ್ತಿಕೊಪ್ಪ ಗ್ರಾಮದ ಹೊರವಲಯದಲ್ಲಿ ರುದ್ರಪ್ಪ ಗಂಗಪ್ಪ ತಿಗಡಿ ಮತ್ತು ಬಸವ ರುದ್ರಪ್ಪ ತಿಗಡಿ ದಂಪತಿಗಳಿಗೆ 60 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ನರೇಗಾ ಕೂಲಿ ಕಾರ್ಮಿಕರು ಸೇರಿ ಅವರಿಬ್ಬರಿಗೂ ಮದುವೆ ಮಾಡಿಸುವ ಮೂಲಕ ಸಂಭ್ರಮ ಸಡಗರದ ವಾತಾವರಣ ರೂಪಿಸಿದ್ದಾರೆ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಲಂ, ಜೈ ಶಿವನಮಃ. ಅಪ್ಪಟ ಗ್ರಾಮೀಣ ಪ್ರದೇಶದ ಮದುವೆ ಮಾದರಿಯಲ್ಲಿ ವಧುವಿಗೆ ಎದುರು ಭೇಟಿ ಕಾರ್ಯಕ್ರಮ, ಸೋಬಾನೆ ಹಾಡುಗಳ ಸಂಭ್ರಮ, ಸುರಿಗೆ ನೀರೆರೆದು ವಧುವರರನ್ನು ಸಂಭ್ರಮದಲ್ಲಿ ತೊಯ್ದು ತೊಪ್ಪಿಯಾಗಿಸಿದ್ದಾರೆ. ಕಾರ್ಮಿಕರೆಲ್ಲ ಸೇರಿ ಹಣ ಸಂಗ್ರಹಿಸಿ 60ರ ಸಂಭ್ರಮದಲ್ಲಿರುವ ದಂಪತಿಗಳಿಗೆ ಮತ್ತೊಮ್ಮೆ ಮದುವೆಯ ಸಂಭ್ರಮದ ಕ್ಷಣವನ್ನು ಮೆಲುಕು ಹಾಕುವಂತೆ ಮಾಡಿದ ಈ ಘಟನೆ ಸದ್ಯ ಸಾಕಷ್ಟು ಪ್ರಶಂಸೆಗೆ ಒಳಗಾಗಿದೆ. ಕಾರ್ಮಿಕರು ಕೆಲಸದ ಬುಟ್ಟಿಗಳನ್ನೇ ವಾದ್ಯಗಳನ್ನಾಗಿ ನುಡಿಸಿ ಸಂಭ್ರಮಿಸಿದರೆ ವಧುವರರ ಮುಖದಲ್ಲಿ ಸಂಭ್ರಮ ಸಡಗರ ತುಂಬಿ ತುಳುಕುತ್ತಿತ್ತು. ಏನು
ದೇಸಿ ಶೈಲಿಯ ಮದುವೆ ಮಾಡಿಸಿ ಪರಸ್ಪರ ಹೂಮಾಲೆ ಬದಲಿಸಿದ ವಧುವರರು ಸಂಭ್ರಮದಲ್ಲಿ ಮಿಂದಿದ್ದಾರೆ. ಯಾವುದೇ ಪೂರ್ವ ತಯಾರಿ ಇಲ್ಲದೆ ತಕ್ಷಣದಲ್ಲಿ ಈ ದಂಪತಿಗಳಿಗೆ 60ರ ಷಷ್ಠಿ ಪೂರ್ತಿ ಸಂಭ್ರಮಾಚರಣೆ ಮಾಡಿದ ನೆರೈಗಾ ಕಾರ್ಮಿಕರು ಈ ಕಾರ್ಯಕ್ರಮಕ್ಕೆ ನೆಂಟಿಗರು ಶಬಾಷ್ ಎಂದಿದ್ದಾರೆ. ಪಾಲಿಕೆ ಬಿಜೆಪಿ ಸದಸ್ಯ ಜಯಂತ್ ಜಾಧವ್ ಸೇರಿದಂತೆ ಇನ್ನೋರ್ವ ಬಿಜೆಪಿ ಸದಸ್ಯ ಬಸವೇಶ್ವರ ವೃತ್ತದಲ್ಲಿರುವ ತಿನಿಸು ಕಟ್ಟೆಯಲ್ಲಿ ಮಳಿಗೆ ಪಡೆದರೂ ಸದಸ್ಯರಾದರೂ ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಇಬ್ಬರು ಬಿಜೆಪಿ ಪಾಲಿಕೆ ಸದಸ್ಯರನ್ನ ಅನರ್ಹಗೊಳಿಸಿರುವ ಪ್ರಾದೇಶಿಕ ಆಯುಕ್ತರ ತೀರ್ಪು ನಗರಾಭಿವೃದ್ಧಿ ಇಲಾಖೆ ಎತ್ತಿ ಹಿಡಿದಿದೆ. ಪಾಲಿಕೆ ಬಿಜೆಪಿ ಸದಸ್ಯ ಜಯಂತ್ ಜಾಧವ್ ಸೇರಿದಂತೆ ಇನ್ನೋರ್ವ ಬಿಜೆಪಿ ಸದಸ್ಯ ಬಸವೇಶ್ವರ ವೃತ್ತದಲ್ಲಿರುವ ತಿನಿಸು ಕಟ್ಟೆಯಲ್ಲಿ ಮಳಿಗೆ ಪಡೆದರೂ ಸದಸ್ಯರಾದವರು ಅಧಿಕಾರ ದುರುಪಯೋಗ ಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಇಬ್ಬರು ಬಿಜೆಪಿ ಪಾಲಿಕೆ ಸದಸ್ಯರನ್ನ ಅನರ್ಹಗೊಳಿಸಿರುವ ಪ್ರಾದೇಶಿಕ ಆಯುಕ್ತರ ತೀರ್ಪು ನಗರಾಭಿವೃದ್ಧಿ ಇಲಾಖೆ ಎತ್ತಿ ಹಿಡಿದಿದೆ. ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುನ್ ನೀಡಿದ ದೂರಿನ ಮೇರೆಗೆ ಪಾಲಿಕೆಯ ಬಿಜೆಪಿ ಸದಸ್ಯರಿಬ್ಬರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇಲ್ಲಿನ ಬಸವೇಶ್ವರ ವೃತ್ತದಲ್ಲಿರುವ ತಿನಿಸು ಕಟ್ಟೆಯ ಮಳಿಗೆ ಪಡೆದು ಅಕ್ರಮ ಎಸಗಿದ್ದಾರೆ. ನಾನು ಬೆಳಗಾವಿಯಲ್ಲಿರುವಂತಹ ಎಲ್ಲ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಲುವಾಗಿ ಒಂದು ಕಾವುಕಟ್ಟ ಅದನ್ನ ಮಾಡ್ಬೇಕಂತ ತಿಳ್ಕೊಂಡು ಗೆಜೆಟ್ನಲ್ಲಿ ಪಾಸ್ ಮಾಡಿಕೊಂಡು ಇಲ್ಲಿ ಕಾವುಕಟ್ಟ ನಿರ್ಮಾಣ ಮಾಡಿದ್ರು. ಅದನ್ನು ಸ್ವಾಗತ ಮಾಡಿ ಕೂಡ ನಾವು ಮಾಡಿದ್ದೇವೆ ಅವಾಗ, ಒಳ್ಳೆ ಕೆಲಸ ಅಂತೇಳಿ. ಬಟ್ ಅದನ್ನು ಯಾರು ಫಲಾನುಭವಿಗಳು ಆಗ್ಬೇಕಿತ್ತು ಅವ್ರಿಗೆ ಆಗದೆ ಅದರೆಲ್ಲ ಕರೋಡಿಪತಿ ಇರುವಂತಹ ಕೋಟ್ಯಾಧಿಪತಿಗಳಿಗೇನೆ ಅದನ್ನ ಕೊಟ್ಟಿದ್ರು. ಹಾಗಾಗಿ ಅದರಲ್ಲಿ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ, ವಿಧವೆಯರಿಗೆ, ಇಂಥವ್ರಿಗೆಲ್ಲ ಕೊಡ್ಬೇಕು, ಸ್ಟ್ರೀಟ್ ವೆಂಡರ್ಸ್ಗೆಲ್ಲ ಕೊಡ್ಬೇಕು ಅಂತ ತಿಳ್ಕೊಂಡು ಇದನ್ನೆಲ್ಲ ಕೊಡ್ಕೊಂಡು ಬಡವರಿಗೆ ಕೊಡ್ಬೇಕಂತ ತಿಳ್ಕೊಂಡು ಹೇಳಿ, ಬಟ್ ಇವ್ರು ಈ ರೀತಿ ಅನ್ಯಾಯ ಮಾಡಿ ಎಲ್ಲ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಕಾಂಟ್ರಾಕ್ಟರ್ಗಳಿಗೆ, ರಾಜಕಾರಣಿಗಳಿಗೆಲ್ಲ ಈ ರೀತಿ ಕೊಟ್ಬಿಟ್ರು. ಅದು ಬಹಳ ಖೇದ ಅನ್ಸಿತ್ತು. ಜನತೆಗೆ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಂಡು ನಾನು ಇದರಲ್ಲಿ ಒಂದು ಮಾನ್ಯ ಬೆಳಗಾವಿ ಪ್ರಾದೇಶಿಕ ಆಯುಕ್ತ ಕಾರ್ಯಾಲಯದ ಒಂದು ಇದರ ಬಗ್ಗೆ ತನಿಖೆ ಮಾಡಿ ಅವ್ರ ಮೇಲೆ, ಅವ್ರ ಕಾರ್ಪೊರೇಟರ್ ಆಗಿದ್ರು ಅದರಲ್ಲಿ, ಇವರು ಮಂಗೇಶ್ ಪವಾರ್ ಹಾಗೂ ಜಯಂತ್ ಜಾಧವ್, ಇವರಿಬ್ಬರಿಗೂ ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ತಿಳ್ಕೊಂಡು ನಾನು ಅವಾಗ ಒಂದು ಪ್ರಾದೇಶಿಕ ಆಯುಕ್ತರ ಮನೆಗೆ ಹೋಗಿದ್ದೆ. ಕರ್ನಾಟಕ ಮುನ್ಸಿಪಲ್ ಆಕ್ಟ್ 1976 ಸೆಕ್ಷನ್ 26(3) ಪ್ರಕಾರ ಅನ್ವಯದಲ್ಲಿ ಇವ್ರಿಗೆ ಡಿಸ್ಕ್ವಾಲಿಫೈ ಮಾಡಬೇಕಂತ ಹೋಗಿದ್ದೆ. ಆ ಪ್ರಕಾರ ಅದು ಪ್ರೂವ್ ಆದ ನಂತರ ಅದನ್ನ ಪ್ರಾದೇಶಿಕ ಆಯುಕ್ತರು ಅದೇ ರೀತಿ ಆರ್ಡರ್ ಕೂಡ ಮಾಡಿದ್ರು. ಅದ ನಂತರ ಅವರು ಮಂಗೇಶ್ ಪವಾರ್ ಅವರು ಹಾಗೂ ಜಯಂತ್ ಜಾಧವ್ ಅವರಿಬ್ರು ಅದನ್ನ ಯುಡಿಯಲ್ಲಿ ಅಪೀಲ್ ಹೋಗಿದ್ರು. ಯುಡಿ ಸೆಕ್ರೆಟರಿ ಹತ್ರ ಅಲ್ಲಿ ಹೋದಾಗ ಅಲ್ಲೂ ಕೂಡ ಅವ್ರಿಗೆ ಹಿನ್ನಡೆ ಆಗಿತ್ತು. ಅದಾದ ನಂತರ ಅವರು ಮತ್ತೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಲ್ಲಿ ಅಪೀಲ್ ಹೋದಾಗ ಅಲ್ಲಿ ತಾತ್ಕಾಲಿಕ ಒಂದು ಸ್ಟೇ ತಗೊಂಡ್ ಬಂದ್ಬಿಟ್ಟಿದ್ರು. ಅಂದ್ರೆ ಡಿಟೇಲ್ ಆಗಿದ್ದ ಆರ್ಡರ್ ಇಲ್ಲ ಅಂತ ತಿಳ್ಕೊಂಡು, ಹಾಗಾಗಿ ಅದನ್ನ ಆದಷ್ಟು ಬೇಗ ಇದನ್ನ ಯುಡಿ ಅವರು ಎರಡು ಕಡೆಯಿಂದ ಹಿಯರಿಂಗ್ ಮುಗಿಸ್ಕೊಂಡು ಎಕ್ಸ್ಪೀರಿಯೇಟ್ ದ ಮ್ಯಾಟರ್ ಅಂತ ಹೇಳಿ ಅವ್ರಿಗೊಂದು ಇನ್ನೊಂದು ಸ್ಟೇ ಕೊಟ್ಟಿದ್ರು. ಸೊ ಅದನ್ನೇ ಅವರು ಇನ್ನೇನು ನಾವು ಗೆದ್ದೇ ಬಿಟ್ಟಿವಿ, ಇನ್ನೇನು ನಮ್ದೇನು ತಪ್ಪಿಲ್ವೇ ಇಲ್ಲ ಅಂತ ತಿಳ್ಕೊಂಡೆಲ್ಲ ಪಟಾಕಿಗಳನ್ನೆಲ್ಲ ಸಿಡಿಸಿ ಏನೋ ಜನರಿಗೆ ಏನೋ ದೊಡ್ಡ ಸಾಧನೆ ಮಾಡಿದವ್ರಾಗ ಈ ರೀತಿ ತೋರಿಸಿದ್ರು ಅವರು. ಅದು ಆ ರೀತಿ ಮಾಡಬಾರ್ದಾಗಿತ್ತು ಅಂತ ಅನ್ಸುತ್ತೆ. ಯಾಕಂತಂದ್ರೆ ನಾನು ಆಮೇಲೆ ಮತ್ತೆ ಇನ್ನು ಅದ್ರಲ್ಲಿ ಕಂಪ್ಲೀಟ್ ಪರ್ಮನೆಂಟ್ ಸ್ಟೇ ಇರಲಿಲ್ಲ, ಅದು ತಾತ್ಕಾಲಿಕ ಸ್ಟೇ ಇತ್ತು. ಸೊ ಅದರಲ್ಲಿ ಇದನ್ನ ನಾವು ಜಕ್ಕೊಂಡು ಹೋಗ್ಬೋದು ಈ ರೀತಿ ಅಂತ ಏನೋ ಅವ್ರದ್ದೇನೋ ಒಂದು ವಿಚಾರ ಇರ್ಬೇಕು ಇರ್ಲಿ. ಅದಾದ ನಂತರ ಇದರಲ್ಲಿ ಮುಂದೆ ಅದೇ ಇವ್ರಿಗೆ ಶಾಸಕರಾದವರು, ಅವರ ಶಾಸಕರು, ದಕ್ಷಿಣ ಮತಕ್ಷೇತ್ರದ ಶಾಸಕರು ಅವರನ್ನ ಮೇಯರ್ ಕೂಡ ಮಾಡಿದ್ರು. ಇದೇ ಒಂದು ಇದರಲ್ಲಿ ಈ ರೀತಿ ಇವರು ಮಾಡಿದಾರೆ ಅಂತ ತಿಳ್ಕೊಂಡು. ಬಟ್ ಅದನ್ನು ನಾನು ಮಾಡಿದ್ದು ಯಾವುದೇ ತರದ ದ್ವೇಷ ರಾಜಕಾರಣ ಅಥವಾ ನನ್ನ ರಾಜಕಾರಣಿನೂ ಅಲ್ಲ. ಸೊ ಇದರಲ್ಲಿ ಅನ್ಯಾಯ ಯಾರಾಗಿದೆ ಅವ್ರಿಗೆ ನ್ಯಾಯ ಕೊಡಿಸೋದಕ್ಕಾಗಿ ನಾನು ಫೈಟ್ ಮಾಡಿದ್ದೇನೆ ಅಷ್ಟೇ. ಬಟ್ ಅದನ್ನೇ ಅವರು ಹೀಗಾಗಿದೆ ಅಂತ ತಿಳ್ಕೊಂಡು ಅದನ್ನ ಒಂದು ದ್ವೇಷದ ಮೇಲೆ ಅವ್ರನ್ನ ಮಹಾಪೌರ್ ಮಾಡಿದ್ರು. ಬಟ್ ಇದು ನಮಗೂ ಏನೋ ಒಂದ್ ಸ್ವಲ್ಪ ಬೇಜಾರಾಯ್ತು. ಓಕೆ ಆಗ್ಲಿ. ಮುಂದೆ ಆಮೇಲೆ ಯುಡಿ ಇದರಲ್ಲಿ ಕೋರ್ಟ್ನಲ್ಲಿ ಮುಂದೆ ಅದು ವಾಪಸ್ ಅದರಲ್ಲಿ ಹಿಯರಿಂಗ್ ಆಗಿ ಅದರಿಂದ ಮೊನ್ನೆ ನಮ್ಮ ವತಿಯಿಂದ ಅಡ್ವೊಕೇಟ್ ನಿತಿನ್ ಬೋಲ್ಬಂದಿ ಅವರು ಒಳ್ಳೆ ವಾದ ಕೂಡ ಅದರಲ್ಲಿ ಮಾಡಿದ್ರು. ವಾದಗಳು ನಡೆದು ಅದರಲ್ಲಿ ಇವತ್ತಿನ ದಿವಸ ಸಾಯಂಕಾಲ ಒಂದು ಆದೇಶ ನಗರಾಭಿವೃದ್ಧಿ ಪ್ರಾಧಿಕಾರದ ಏನು ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ಮಾನ್ಯ ದೀಪಾ ಚೌಹಾಣ್ ಅವರು ಒಂದು ಆದೇಶ ಹೊರಡಿಸಿದ್ರೆ ಅದರಲ್ಲಿ ಇಬ್ರು ಏನು ಕಾರ್ಪೊರೇಟರ್ಗಳಿದ್ದಾರೆ ಅವರಿಬ್ಬರನ್ನು ಡಿಸ್ಕ್ವಾಲಿಫೈ ಮಾಡಿ ಆದೇಶ ಹೊರಡಿಸಿರ್ತಾರೆ ಅಂತ ಹೇಳಕ್ಕೆ ತಮಗೆಲ್ಲ ಬೆಳಗಾವಿ ಜನರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಂಗೆ ಬೆಳಗಾವಿ ಇತಿಹಾಸದಲ್ಲಿ ಪ್ರಥಮ ಬಾರಿ ಈ ತರ ಮೇಯರ್ ಒಬ್ರು ಡಿಸ್ಕ್ವಾಲಿಫೈ ಆಗಿದ್ದು ಇದು ಕರ್ನಾಟಕದಲ್ಲಿನೇ ಅಥವಾ ಭಾರತದಲ್ಲಿನೇ ಇದು ಒಂದು ಮೇಯರ್ ಅವರು
ಈ ಒಂದು ಡಿಸ್ಕ್ವಾಲಿಫೈ ಆಗಿರೋದು ಅಂತಂದ್ರೆ ಅದು ಫಸ್ಟ್ ಟೈಮ್ ಇತಿಹಾಸ ಆಗಿರ್ಬೋದು ಅಂತ ಅನ್ಸೋದು. ಯಾಕಂತಂದ್ರೆ ಕಾರ್ಪೊರೇಟರ್ಶಿಪ್ ಹೋಯ್ತಂತಂದ್ರೆ ಅಲ್ಲಿ ಮೇಯರ್ಶಿಪ್ ಈಗ ಇಳಿತು. ಈಗ ಮೇಯರ್ ಮೋಸ್ಟ್ಲಿ ಈಗ ಡೆಪ್ಟಿ ಮೇಯರ್ ಅವ್ರು ಕೊಡ್ತಾರೋ ಅಥವಾ ಇನ್ಯಾರಿಗಾದ್ರೂ ಅದನ್ನ ಇನ್ಚಾರ್ಜ್ ಮಾಡ್ತಾರೋ ಹೊಸ ಮೇಯರ್ ಮಾಡ್ತಾರೋ ಅದ್ರ ಬಗ್ಗೆ ಎಲ್ಲ ನಮ್ಗೆ ಏನಾದ್ರೂ ಮಾಹಿತಿ ಇಲ್ಲ. ಬಟ್ ಆದ್ರೆ ಈಗ ಮಹಾಪೌರರು ಅಂತ ಅವರ ಪದವನ್ನು ಕಳ್ಕೊಂಡಿದ್ದಾರೆ. ಹಾಗೂ ಇವರು ಕೂಡ ಜೆಎನ್ಜಿದವರು ತಮ್ಮ ಕಾರ್ಪೊರೇಟರ್ಶಿಪ್ ಪದವನ್ನು ಕೂಡ ಕಳ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ನಾನು ತಮಗೆಲ್ಲ ಈ ಇಬ್ರು ಕಾರ್ಪೊರೇಟರ್ಗಳಿಗೆ ಜನ ಆರಿಸ್ತಂತಾರ, ಆ ಜನಕ್ಕೆ ನೀವು ಏನು ಬುದ್ಧಿ ಹೇಳ್ತೀರಿ? ಇಲ್ಲ, ಜನ ಆಕ್ಚುಲಿ ಈಗಾದ್ರೂ ಅವ್ರಿಗೆ ಆಯ್ತು. ಮೊದಲೇ ಸರಿ ಅವ್ರು ಎಲೆಕ್ಷನ್ ನಿಂತಿದ್ರು, ಜನಕ್ಕೆ ಅವ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಏನೋ ಒಂದು ಇದರ ಕುತೂಹಲದಲ್ಲಿ ಇವ್ರನ್ನ ಆರಿಸ್ತರ್ಬೇಕು ಅನ್ನೋ ಒಂದು ಇದು ಮೈಂಡ್ ಸೆಟ್ ಮಾಡ್ಕೊಂಡು ಎಲ್ಲರೂ ಕೂಡ ಆರ್ಸ್ ಬಂದಿದ್ದಾರೆ. ಬಟ್ ಇವಾಗ ಅದು ಗೊತ್ತಾಯ್ತಲ್ಲ, ಯಾವ ರೀತಿ ಒಮ್ಮೆ ಆರ್ಸ್ ಬಂದ ನಂತರ ಅದನ್ನ ಬಳಕೆ ಚೆನ್ನಾಗಿ ಮಾಡ್ಕೋಬೇಕು, ಜನಹಿತಕಾರಿಗಳನ್ನು ಮಾಡೋ ರೀತಿಯಲ್ಲಿ ಆಗ್ಬೇಕಾಗಿತ್ತು. ಹೊರತಾಗಿ ಇವರು ಜನ ವಿರೋಧವಾಗಿ, ಬಡವರ ವಿರೋಧವಾಗಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ವಿಧವೆ ಮಹಿಳೆಯರ ಹಕ್ಕನ್ನು ಹೊಡೆದಂತ ಜನರಿಗೆ ಏನು ಇವರು ಉಪಕಾರ ಮಾಡಿದ್ರೆ ಇದೆಲ್ಲ ಜನಕ್ಕೆ ಗೊತ್ತಾಗಿದೆ. ಇನ್ನು ಜನಕ್ಕೆಲ್ಲ ಇದನ್ನು ತಿಳ್ಕೊಂಡು ಇನ್ಮೇಲಾದ್ರೂ ಜನ ಮತ ಹಾಕೋಕ್ಕಿಂತ ಮುಂಚೆ ತಿಳ್ಕೊಂಡು ಮತ ಹಾಕ್ಬೇಕು. ಅವ್ನ ಬ್ಯಾಕ್ ಗ್ರೌಂಡ್ ಏನಿದೆ, ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರು, ಅವರ ಸೇವೆ ಏನಿದೆ ಸಮಾಜಕ್ಕಾಗಿ ಎಲ್ಲ ತಿಳ್ಕೊಂಡು ಮಾಡ್ಬೇಕಂತ ತಿಳ್ಕೊಂಡು ನಾನು ಜನರಲ್ಲಿ ಅಪೀಲ್ ಮಾಡ್ತಾ ಇದ್ದೇನೆ. ಈ ಕುರಿತಾಗಿ ಪ್ರಾದೇಶಿಕ ಆಯುಕ್ತರಿಗೆ ದೂರು ನೀಡಿದ ಸಾಮಾಜಿಕ ಕಾರ್ಯಕರ್ತ ಸುಜಿತ್ ಮುಳುಗುಂದ್ ಅವರ ವಿಚಾರಣೆ ನಡೆಸಿ ಬಿಜೆಪಿ ಪಾಲಿಕೆ ಸದಸ್ಯರಾದ ಮಂಗೇಶ್ ಪವಾರ್ ಹಾಗೂ ಜಯಂತ್ ಜಾಧವ್ ಅವರ ಸದಸ್ಯ ಅನರ್ಹಗೊಳಿಸಿದ್ರು. ಈಗ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇಬ್ಬರು ಬಿಜೆಪಿ ಸದಸ್ಯರನ್ನ ಅನರ್ಹಗೊಳಿಸಿರುವ ತೀರ್ಪು ಎತ್ತಿ ಹಿಡಿದಿದ್ದಾರೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕಾಡಾ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಿಲ್ಲಾಕೆರೆ ಸ್ವಚ್ಛತಾ ಕಾರ್ಯ ಪರಿಶೀಲನೆ, ಪಾಲಿಕೆ ಅಧಿಕಾರಿಗಳಿಗೆ ಶುಚಿಗೊಳಿಸಲು ಸೂಚನೆ, ನಾಗರಿಕ ಜಾಗೃತಿ ಮತ್ತು ಸಹಕಾರ ಮುಖ್ಯದಿಂದ ಸಚಿವ ಆಸಿಫ್ ಸೇಠ್. ಸಂಚಾರ ನಿಯಮ ಉಲ್ಲಂಘಿಸಿದ್ದಕ್ಕೆ ತಾಯಿ ಮಗನ ಮೇಲೆ ಪೊಲೀಸರಿಂದ ಹಲ್ಲೆ, ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಘಟನೆ, ನೊಂದ ಕುಟುಂಬದಿಂದ ಪೊಲೀಸರ ಮೇಲೆ ಆಕ್ರೋಶ. ಕೆಎಲ್ಇ ಆಸ್ಪತ್ರೆಯಲ್ಲಿ ಯಶಸ್ವಿ ಲಿವರ್ ಕಸಿ ಶಸ್ತ್ರಚಿಕಿತ್ಸೆ, ಜೀವನ ಮರಣ ನಡುವೆ ಹೋರಾಡುತ್ತಿದ್ದ ರೋಗಿಗೆ ಮರುಜೀವ ಕೊಟ್ಟ ಮಗ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಎಲ್ಇ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕೆಎಂಎಂ ಕಾಡಾ ಸುದ್ದಿವಾಹಿನಿ, ಬೆಳಗಾವಿ.